ಸರ್ಕಲ್ಗೆ ಈಗ ಪ್ರಿನ್ಸಸ್ ರಸ್ತೆ ಅಂತ ಅವತ್ತಿನ ಕಾಲದಲ್ಲೇ ರಸ್ತೆಗೆ ಬೋರ್ಡ್ ಹಾಕ್ಬಿಟ್ಟಿದ್ರೆ ಈ ಸಮಯ ಬತ್ತಿನಿಲ್ಲ, ಅವ್ರು ಹಾಕಿಲ್ಲ. ಹಂಗಾಗಿ ಹೆಸರಿದೆ. ಈಗ ಗೊಂದಲ ನಿರ್ಮಾಣ ಮಾಡ್ತಾರೆ, ಜನಗಳಿಗೆ ಪರ ವಿರೋಧ ಪಕ್ಷ ಎತ್ಕಡ್ತಾರೆ ಅಧಿಕಾರಿಗಳು. ಯಾರಿಗೆ ಬೇಕು ಯಾರಿಗೆ ಬೇಡ. ಒಬ್ಬ ಮುಖ್ಯಮಂತ್ರಿಗೆ ಒಂದು ರಸ್ತೆ ನಾಮಕರಣಕ್ಕೆ ಇಷ್ಟೊಂದು ಗೊಂದಲ ರಾಜ್ಯ ಮಟ್ಟದಲ್ಲಿ ಟಿ ವಿಲಿ ಹಿಂಗೆಲ್ಲ ಗೊಂದಲ ನಿರ್ಮಾಣ ಮಾಡಿದ್ರೆ ಅವ್ರಿಗೆಲ್ಲಿ ಗೌರವ ಇರ್ತದೆ? ರಾಜಕಾರಣ ಬೇರೆ, ವ್ಯಕ್ತಿಗತವಾಗೇ ಮಾಡುವಂಥದ್ರಲ್ಲಿ ಏನಿದೆ? ಹಾಂ, ಈ ಕ್ಯಾರ್ ಸರ್ಕಲ್ ಅಂತ ಅನ್ನೋದಕ್ಕೆ ಕಟ್ತಾ ಇದೆಯಾ? ಈಗ ಅದಕ್ಕೆ ಹೋಗಿ ಕೇಳಿ, ಅದಕ್ಕೆ ಕಟ್ತಾ ಇದೆಯಾ ಅಂತ ಕೇಳಿ. ಅದಕ್ಕಿಲ್ಲ ಅಂತಾರೆ, ಅದಕ್ಕೇನಾರ ಕಟ್ತಾ ಇದೆ, ಇದಕ್ಕೆ ನಾಮಕರಣ ಮಾಡಿರೋದು ಇದೆಯಾ ಅಂತ ಕೇಳಿ ಅಧಿಕಾರಿಗೆ. ಅವಾಗ ಅದಕ್ಕಿದೆಯೇ ಇಲ್ಲ ಅಂತ ಏನು ಹೇಳ್ತಾರೆ? ಹೇಳ್ತಾ ಇರೋದು ಅಧಿಕಾರಿಗಳಿಗೆ ಇಚ್ಛಾಶಕ್ತಿ ಇರಬೇಕು, ಕೇಳಬೇಕು. ಅವತ್ತಿನ ಕಾಲದಲ್ಲಿದ್ದರು ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಮೊದಲು ಈ ಮೈಸೂರು ನಗರಕ್ಕೆ ಬಂದಿರೋ ಅಂಥ ಅಧಿಕಾರಿಗಳು ಕೆಲವ್ರಿಗೆ ಇಚ್ಛಾಶಕ್ತಿ ಇದೆಯಾ ಮೈಸೂರು ನಗರದ ಬಗ್ಗೆ ಅನ್ನೋದನ್ನು ತಿಳ್ಕೋಬೇಕು. ರಿಲ್ಯಾಕ್ಸ್ ಮೂಡ್ ಅಂತ ಹೇಳ್ತಾರೆ ಸರ್. ಹೌದು, ಬರೋದೇ ರಿಲ್ಯಾಕ್ಸ್ ಮೂಡು, ಕಾಲ ಕಳೆಯೋಕ್ಕೆ. ಹಂಗೆ ಕಳೆದಕ್ಕೇ ನಗರಾಭಿವೃದ್ಧಿ ಪ್ರಾಧಿಕಾರ ಅಧಿಕಾರಿಗಳಿಂದ ಇಷ್ಟೊಂದು ಗೊಂದಲಕ್ಕೆ. ಸರ್ಕಲ್ಗೆ ಈಗ ಪ್ರಿನ್ಸಸ್ ರಸ್ತೆ ಅಂತ ಅವತ್ತಿನ ಕಾಲದಲ್ಲೇ ರಸ್ತೆಗೆ ಬೋರ್ಡ್ ಹಾಕ್ಬಿಟ್ಟಿದ್ರೆ ಈ ಸಮಯ ಬತ್ತಿನಿಲ್ಲ, ಅವ್ರು ಹಾಕಿಲ್ಲ. ಹಂಗಾಗಿ ಹೆಸರಿದೆ. ಈಗ ಗೊಂದಲ ನಿರ್ಮಾಣ ಮಾಡ್ತಾರೆ, ಜನಗಳಿಗೆ ಪರ ವಿರೋಧ ಪಕ್ಷ ಎತ್ಕಡ್ತಾರೆ ಅಧಿಕಾರಿಗಳು. ಯಾರಿಗೆ ಬೇಕು ಯಾರಿಗೆ ಬೇಡ. ಒಬ್ಬ ಮುಖ್ಯಮಂತ್ರಿಗೆ ಒಂದು ರಸ್ತೆ ನಾಮಕರಣಕ್ಕೆ ಇಷ್ಟೊಂದು ಗೊಂದಲ ರಾಜ್ಯ ಮಟ್ಟದಲ್ಲಿ ಟಿ ವಿಲಿ ಹಿಂಗೆಲ್ಲ ಗೊಂದಲ ನಿರ್ಮಾಣ ಮಾಡಿದ್ರೆ ಅವ್ರಿಗೆಲ್ಲಿ ಗೌರವ ಇರ್ತದೆ? ರಾಜಕಾರಣ ಬೇರೆ, ವ್ಯಕ್ತಿಗತವಾಗೇ ಮಾಡುವಂಥದ್ರಲ್ಲಿ ಏನಿದೆ? ಒಂದು ರೀತಿ ಗೊಂದಲ. ಹಾಂ, ಈ ಕ್ಯಾರ್ ಸರ್ಕಲ್ ಅಂತ ಅನ್ನೋದಕ್ಕೆ ಕಟ್ತಾ ಇದೆಯಾ?